ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮಹಾಕುಂಭಮೇಳ ಮಹಾಭಕುತಿಯ ಮಜ್ಜನ ಅಂತ ಹೇಳಿ ಕರಿಬೋದು. ಕುಂಭಮೇಳದ ನೆಲದಲ್ಲಿ ಒಂದು ಆಧ್ಯಾತ್ಮಿಕತೆಯ ಪುಳುಕವೇ ನಡೀತಾ ಇದೆ. ಒಂದು ಕಡೆ ಪೌರಾಣಿಕತೆ, ವೇದಾಂತ, ಆಧ್ಯಾತ್ಮಿಕತೆ, ನೀವೆಲ್ಲೂ ಕೂಡ ಕೇಳಿರದಂಥ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಇವತ್ತು ಹಂಚಿಕೊಳ್ಳುವ ಕೆಲಸ. ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ನೋಡಬೇಕಾಗತ್ತೆ ಮತ್ತು ಮಾಹಿತಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಇದನ್ನು ಖಂಡಿತವಾಗಿಯೂ ಶೇರ್ ಮಾಡಬೇಕಾಗತ್ತೆ. ಭಕ್ತಿ ಭಾವ ಒಂದು ಕಡೆ, ಸಂಸ್ಕೃತಿ ಪರಂಪರೆ ಇನ್ನೊಂದು ಕಡೆ, ಆಧ್ಯಾತ್ಮ ಆವೇಶಗಳಿಂದ ಮಿಳಿತವಾದಂಥ ಮಹಾಕುಂಭಮೇಳ ಇದೇ ಉತ್ತರ ಪ್ರದೇಶದ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವಾದಂಥ ಪ್ರಯಾಗರಾಜ್ನಲ್ಲಿ ಆಯೋಜನೆಗೊಂಡಿದೆ. ಜೊತೆಗೆ 144 ವರ್ಷಗಳ ನಂತರ ಇದೇ ಮಹಾಕುಂಭಮೇಳ ನಡೀತಾ ಇರೋದು. ಭಕ್ತ ಜನತೆಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳಾಗದಂತೆ ಸೂಕ್ತವಾದಂತಹ ಸಮರ್ಪಕ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಈಗಾಗಲೇ ಉತ್ತರ ಪ್ರದೇಶದ ಆಡಳಿತ ವ್ಯವಸ್ಥೆ ಬರೋಬ್ಬರಿ 2 ವರ್ಷಗಳ ಹಿಂದೆಯೇ ಒಂದು ದೊಡ್ಡ ಸಿದ್ಧತೆಯನ್ನು ನಡೆಸಿರೋದು ನಾವೆಲ್ಲರೂ ಕೂಡ ಅದನ್ನು ಶ್ಲಾಘನೆ ಮಾಡ್ತಕ್ಕಂಥ ಸಮಯ. ಸನಾತನ ಗರ್ವ ಮತ್ತು ಮಹಾಕುಂಭ ಪರ್ವ ಅನ್ನೋದೇ ಈ ಬಾರಿಯ ಕುಂಭಮೇಳದ ಘೋಷವಾಕ್ಯ. ಒಂದು ಕಡೆ ಈ ಸ್ನಾನವೇ ನಮ್ಮೆಲ್ಲ ಸಕಲ ಪಾಪಗಳಿಗೂ ಪರಿಹಾರ, ಜೊತೆಗೆ ಮೋಕ್ಷಕ್ಕೂ ಸಾಧನ ಅಂತ ಹೇಳಿ ನಂಬಿರ್ತಕ್ಕಂಥ ಎಲ್ಲ ಭಕ್ತರು ಪ್ರಯಾಗರಾಜ್ನಲ್ಲಿ ಸೋಮವಾರದಿಂದ ಅಂದರೆ ಫೆಬ್ರವರಿ 26ರವರೆಗೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಮೇಳೈಸ್ತಕ್ಕಂಥ ಮಹಾ ಉತ್ಸವ ಅಂತ ಹೇಳಿ ಕರಿಬೋದು. ಇಲ್ಲಿ ಜರುಗತಕ್ಕಂಥ ಜಪ, ತಪ, ಪೂಜೆ, ಪುನಸ್ಕಾರ, ಪಾಠ, ಪ್ರವಚನಗಳನ್ನು ವಿಶ್ವದಾದ್ಯಂತ ಭಕ್ತರು ಇಂಥ ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ. ವೀಕ್ಷಕರೇ, 30,000 ಪೊಲೀಸ್ ಸಿಬ್ಬಂದಿ, 45 ಕೋಟಿ ನಿರೀಕ್ಷೆಗೂ ಮೀರಿದ ಭಕ್ತರ ಮೇಲೆ ಕಣ್ಗಾವಲನ್ನು ಇರಿಸಲಾಗಿರೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಒಗ್ಗೂಡಿಸ್ತಕ್ಕಂಥ ಈ ಮಹಾಪರ್ವ ನಿಜಕ್ಕೂ ನಮ್ಮ ಈ ಜೀವಿತ ಕಾಲದಲ್ಲಿ ಒಂದು ದೊಡ್ಡ ಸಂಭ್ರಮ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಒಂದು ಅದ್ಭುತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯುನೆಸ್ಕೋ ಮಾನ್ಯತೆ ಸೇರಿ 3 ಗಿನ್ನಿಸ್ ದಾಖಲೆಗಳನ್ನು ಕೂಡ ಈ ಕುಂಭಮೇಳ ಹೊಂದಿದೆ. ಐತಿಹಾಸಿಕ ದಾಖಲೆಗಳನ್ನು ಕೂಡ ಮೀರ್ತಾ ಇದೆ. ಈ ಮಹಾಕುಂಭಮೇಳದ ಸಡಗರ ಸಂಭ್ರಮ ಇನ್ನೂ ಸುಮಾರು 45 ದಿನಗಳ ಕಾಲ ನಿರಾತಂಕವಾಗಿ ಮುಂದುವರಿಯಲಿ ಅಂತ ನಾವೆಲ್ಲ ದೇಶವಾಸಿಗಳು ಕೂಡ ಹಾರೈಸೋಣ. ವೀಕ್ಷಕರೇ, ನಿಮಗೆ ಈ ಮಹಾಕುಂಭಮೇಳದ ಬಗ್ಗೆ ಕೆಲವೊಂದು ಅಚ್ಚರಿಯ ಸಂಗತಿಗಳನ್ನು ಕೂಡ ತಿಳಿಸಬೇಕು. ಈ ಮಹಾಕುಂಭಮೇಳಕ್ಕೆ 700 ವರ್ಷಗಳ ಮಹಾ ಇತಿಹಾಸವೂ ಇದೆ. ಅದನ್ನು ನಾವು ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ ಅಂತ ಹೇಳಿ ವರ್ಗೀಕರಣವನ್ನು ಮಾಡಿದ್ದೀವಿ. ಅಂದರೆ ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ. ಅದರಂತೆ ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೆಸಲಾಗುತ್ತೆ. ಹೀಗೆ ನಾವು ಪ್ರತಿ 12 ವರ್ಷಕ್ಕೊಮ್ಮೆ ನಡೆಸುವ ಈ ಪೂರ್ಣ ಕುಂಭಮೇಳ ಒಟ್ಟಾರೆಯಾಗಿ 12 ವರ್ಷಕ್ಕೊಮ್ಮೆ 12 ಪೂರ್ಣ ಕುಂಭಮೇಳಗಳು ಕಂಪ್ಲೀಟ್ ಆಗಿಬಿಟ್ರೆ ಅದನ್ನು ನಾವು ಮಹಾಕುಂಭಮೇಳ ಅಂತ ಹೇಳಿ ಕರಿತೀವಿ. ಅಂದರೆ ಈ ಬಾರಿ ಆಚರಿಸಲಾಗ್ತಾ ಇದೆಯಲ್ವ, ಅದೇ ಮಹಾಕುಂಭಮೇಳ. ಒಟ್ಟಾರೆಯಾಗಿ ಈ ಬಾರಿ 144 ವರ್ಷಗಳ ನಂತರ ಈ ಮಹಾಕುಂಭಮೇಳ ನಡೆಯಲಿಕ್ಕೆ ಸುಯೋಗ ಪ್ರಾಪ್ತಿಯಾಗಿರೋದು. ಒಂದು ಕಡೆ ಮುಕ್ತಿ, ಇನ್ನೊಂದು ಕಡೆ ಪಾಪಗಳಿಗೆ ಈ ಸ್ನಾನದ ಮುಖಾಂತರ ಮೋಕ್ಷ, ಆತ್ಮ ದೇಹ ಶುದ್ಧೀಕರಣ ಮಾಡ್ಕೊಳ್ಳೋದ್ರ ಮುಖಾಂತರ ಇರ್ತಕ್ಕಂಥ ಏಕೈಕ ರಾಜಮಾರ್ಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಪುಣ್ಯ ಸ್ನಾನಕ್ಕೋಸ್ಕರವೇ ದೇಶ ವಿದೇಶಗಳಿಂದ ಎಲ್ಲ ಭಕ್ತರು ಕೂಡ ಆಗಮಿಸ್ತಾರೆ. ಸಾಧುಗಳು, ಸಂತರು ಧಾರ್ಮಿಕ ಚಿಂತನೆಯ ಪ್ರವಚನಗಳಲ್ಲಿ ತೊಡಗಿಕೊಳ್ತಾರೆ. ಇನ್ನು ಈ ಕುಂಭಮೇಳದ ಮಹಾ ವಿಸ್ತಾರವನ್ನು ನೋಡಿದ್ರೆ, ಇದನ್ನು ಆಯೋಜನೆಯನ್ನು ನೋಡಿದ್ರೆ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಎಷ್ಟು ಒದ್ದಾಡ್ತೀವಿ, ಏನೆಲ್ಲ ಅವಾಂತರಗಳಾಗುತ್ತೆ. ಆದರೆ ಈ ಕುಂಭಮೇಳ ಬರೋಬ್ಬರಿ 4,000 ಹೆಕ್ಟೇರ್ ವಿಸ್ತಾರದಲ್ಲಿ ನಡೀತಾ ಇದೆ. ಅಂದರೆ ಇದನ್ನು ನೀವು ಕಂಪ್ಯಾರಿಸನ್ ಮಾಡಿ ನೋಡೋದಾದರೆ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಮೈದಾನ ಅಂತ ನಾವೆಲ್ಲರೂ ಕರಿತೀವಲ್ವ, ನರೇಂದ್ರ ಮೋದಿ ಸ್ಪೋರ್ಟ್ಸ್ ಸ್ಟೇಡಿಯಂ ಇದೆಯಲ್ಲ, ಅದರ ವಿಸ್ತಾರ 25 ಹೆಕ್ಟೇರ್. ಆ ಥರದ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ವ, ಅದನ್ನು 160 ಕ್ರಿಕೆಟ್ ಸ್ಟೇಡಿಯಂಗಳನ್ನು ಹಾಕಿದ್ರೆ ಆಗ್ತಕ್ಕಂಥ ವಿಸ್ತಾರದಲ್ಲಿ ಇವತ್ತು ಕುಂಭಮೇಳ ನಡೀತಾ ಇದೆ, ಮಹಾಕುಂಭಮೇಳ ನಡೀತಾ ಇರೋದು. ಜೊತೆಗೆ ಈ ಮಹಾಕುಂಭಮೇಳಕ್ಕೆ ಸೇರುವ ಜನಸಂಖ್ಯೆ ನಿಮ್ಮೆಲ್ಲರೂ ಕೂಡ ಅಚ್ಚರಿಗೆ ದೂಡಬಲ್ಲದು. ಈ ಕುಂಭ ಭಕ್ತರ ಸಂಖ್ಯೆ ಅಮೇರಿಕ ಜನಸಂಖ್ಯೆಗಿಂತಲೂ ಕೂಡ ದೊಡ್ಡದಾಗಿದೆ. ಒಟ್ಟಾರೆಯಾಗಿ ನಮ್ಮ ಭಾರತದ ಜನಸಂಖ್ಯೆ 146 ಕೋಟಿ ಇದೆ. ಆದರೆ ಈ ಕುಂಭಮೇಳಕ್ಕೆ ಭಾಗವಹಿಸುವಂಥವರು, ದರ್ಶನ ಕೊಡುವಂಥವರ ಸಂಖ್ಯೆ 40 ಕೋಟಿ.
ಜೊತೆಗೆ ಅಮೇರಿಕಾದ ಜನಸಂಖ್ಯೆ ಕೇವಲ 35 ಕೋಟಿ ಇದೆ. ಅದಕ್ಕೂ 5 ಕೋಟಿ ಹೆಚ್ಚಿನ ಜನ ಈ ಮಹಾಕುಂಭಮೇಳದಲ್ಲಿ ಸೇರ್ತಾರೆ. ಇನ್ನು ಪಾಕಿಸ್ತಾನದ ಜನಸಂಖ್ಯೆ 24 ಕೋಟಿ ಇದೆ, ಅದರ ಡಬಲ್ ಅಂತಲೂ ಕೂಡ ಕರೀಬೋದು ನಾವು. ಇನ್ನೂ ನೀವು ಯಾರು ಕೂಡ ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಈ ಮಹಾಕುಂಭಮೇಳಕ್ಕೆ ಆಗ್ತಕ್ಕಂಥ ವೆಚ್ಚ ಎಷ್ಟಿರುತ್ತೆ ಅಂದರೆ 6,832 ಕೋಟಿ ರೂಪಾಯಿ. ಈ ಕುಂಭಮೇಳದ ಮೂಲ ಸೌಕರ್ಯಗಳನ್ನು ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಸಜ್ಜುಗೊಳಿಸಲಿಕ್ಕೆ ಮಾಡ್ತಕ್ಕಂಥ ಖರ್ಚು ವೆಚ್ಚ. ಅಂದರೆ ನಮ್ಮ ಭಾರತದ ಇದೇ ರಾಮ ಮಂದಿರ ನಿರ್ಮಾಣಕ್ಕೆ ನಾವು ಮಾಡಿರ್ತಕ್ಕಂಥ ವೆಚ್ಚ 1,800 ಕೋಟಿ. ಇದೇ ಕುಂಭಮೇಳಕ್ಕೆ ಈಗ ಖರ್ಚಾಗ್ತಾ ಇರತಕ್ಕಂಥ ವೆಚ್ಚ 6,832. ನೀವು ಊಹೆ ಮಾಡ್ಕೊಳ್ಬೋದು. ಭಾರತದ ಏಕತಾ ಪ್ರತಿಮೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆಗೆ ನಾವು 3,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಅದರ ಡಬಲ್ನಷ್ಟು ಮಹಾಕುಂಭಮೇಳಕ್ಕೆ ಖರ್ಚಾಗುತ್ತೆ. ಕುಂಭಮೇಳದಲ್ಲಿ ಬರೀ ಕೇವಲ ಖರ್ಚು ಅಂತ ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರಿಂದ ಬರ್ತಕ್ಕಂಥ ಗಳಿಕೆ ಎಷ್ಟಿದೆ ಅನ್ನೋದು ಕೂಡ, ಇಷ್ಟು 40 ಕೋಟಿಗೂ ಅಧಿಕ ಭಕ್ತರು ಇಲ್ಲಿಗೆ ಬರ್ತಾರಲ್ವ, ಅದರಿಂದ ಕುಂಭಮೇಳದ ಗಳಿಕೆ ಎಷ್ಟಾಗುತ್ತೆ ಅಂದರೆ ಇದೇ IPLನಲ್ಲಿ ನಾವು ಗಳಿಸ್ತಕ್ಕಂಥ ಹಣಕ್ಕಿಂತ 10 ಪಟ್ಟು ಹೆಚ್ಚು. ಕುಂಭಮೇಳ ಕಳೆದ 2019ರಲ್ಲಿ ಗಳಿಸಿದಂತಹ ಮೊತ್ತ 1,20,000 ರೂಪಾಯಿ ಕೋಟಿ. ಅದೇ IPL 2024ರಲ್ಲಿ 12,000 ಕೋಟಿ ಅಷ್ಟೇ ಗಳಿಸಿರೋದು. ತಿರುಪತಿ ಆದಾಯವೇ 4,400 ಕೋಟಿ ಇರುತ್ತೆ ವರ್ಷಕ್ಕೆ. ಇದೇ ಮಹಾಕುಂಭಮೇಳದಿಂದ 1,20,000 ಕೋಟಿಗೂ ಅಧಿಕ ಹಣ ಹರಿದು ಬರುತ್ತೆ. ವೀಕ್ಷಕರೇ, ವೈರಾಗ್ಯದ ತವರು ಮನೆ ಅಂತಲೇ ಕೂಡ ನಾವು ಕರಿತೀವಿ. ಪ್ರಯಾಗ್ ರಾಜ್ನ ಬಗ್ಗೆ ಹೇಳೋದಾದರೆ ಪದಗಳೇ ಸಾಲೋದಿಲ್ಲ. ಅಲ್ಲಿ ಒಂದಿಷ್ಟು ಅಖಾಡಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಅಂದರೆ ಭಾಳಷ್ಟು ಅಖಾಡಗಳಿರುತ್ತೆ. ಅಂದರೆ ಅಖಾಡ ಅಂದರೆ ಒಂದು ಶಬ್ದ ಸಂಸ್ಕೃತ ಪದ, ಅದು ಅಖಂಡದಿಂದ ಬಂದಿದೆ. ಅಲ್ಲಿ ನೀವು ಆಧ್ಯಾತ್ಮ, ವೈರಾಗ್ಯ, ತತ್ವಚಿಂತನೆಯ ಮೂಲಕ ವಿವಿಧ ವೈವಿಧ್ಯತೆಯನ್ನು ಪ್ರವೇಶ ಮಾಡುವಂತಹ, ಪ್ರದರ್ಶನ ಮಾಡುವಂತಹ ಒಟ್ಟು 13 ಅಖಾಡಗಳಿರುತ್ತೆ. ಅಲ್ಲಿ ಒಂದೊಂದು ಅಖಾಡವೂ ಕೂಡ ಒಂದೊಂದು ರೀತಿಯಾದಂಥ ಧಾರ್ಮಿಕ ಚಿಂತನೆಗಳನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ವೀಕ್ಷಕರು, ಕೆಲವೊಬ್ಬರು ಇಲ್ಲಿ ಸಾಧು ಸಂತರುಗಳು ಬರ್ತಾರೆ, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಿಮಗೆ ಈ ನಾಗಾ ಸಾಧುಗಳು ಬಹಳಷ್ಟು ವಿಭಿನ್ನ, ವಿಶೇಷ. ಅವರು ಹಠವಾಗಿ ಸಾಧಿಸ್ತಕ್ಕಂತಹ ರೀತಿ, ಅವರ ಹಠ ಯೋಗಗಳು ಅವೆಲ್ಲವೂ ಕೂಡ ವಿಭಿನ್ನವಾಗಿರ್ತವೆ. ಈ ಥರದ ಒಂದು 4-5 ಜನರ ಸಾಧುಗಳ ಬಗ್ಗೆ, ಬಾಬಾಗಳ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ 40 ವರ್ಷಗಳಿಂದ ಚಹಾವನ್ನೇ ಸೇವಿಸಿಯೇ ಇರದಂತಹ, ಅಂದರೆ 40 ವರ್ಷಗಳಿಂದ ಕೇವಲ ಚಹಾವನ್ನು ಮಾತ್ರ ಸೇವಿಸಿ ಬದುಕ್ತಾ ಇರ್ತಕ್ಕಂಥ ಒಬ್ಬ ಬಾಬಾ. ಅವರ ಹೆಸರು ಪಯಹರಿ ಬಾಬಾ ಅಂತ. ಚಹಾ ಹೊರತಾಗಿ ಅವರು 40 ವರ್ಷಗಳಿಂದ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಿಲ್ಲ. ಚಹಾವನ್ನೇ ಪ್ರಸಾದದ ರೀತಿಯಾಗಿ ಅವರು ವಿತರಿಸ್ತಾ ಬರ್ತಾ ಇದ್ದಾರೆ. ಪಯಹರಿ ಬಾಬಾ ಅವರ ನಿಜನಾಮ ದಿನೇಶ್ ಸ್ವರೂಪ್ ಬ್ರಹ್ಮಚಾರಿ ಅಂತ. ಅವರು ಜೀವಶಾಸ್ತ್ರದಲ್ಲಿ BSc ಮುಗಿಸಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. UPSC ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಟಿಪ್ಪಣಿಗಳನ್ನು ಹೇಳಿ ಪಾಠ ಮಾಡೋದ್ರ ಮುಖಾಂತರ ಬಡ ಮಕ್ಕಳಿಗೂ ಕೂಡ ದಿನವಿಡೀ ವಾಟ್ಸಪ್ನಲ್ಲಿ ಪಾಠ ಮಾಡ್ತಾರೆ. ಅವರು ಅನೇಕ ಶಿಷ್ಯಂದರು ಇವತ್ತು IAS ಮಾಡಿದ್ದಾರೆ, IPS ಅಧಿಕಾರಿಗಳು ಕೂಡ ಆಗಿದ್ದಾರೆ. ವೀಕ್ಷಕರೇ, ಎಲ್ಲ ನಾಗಾ ಸಾಧುಗಳು ಕೇವಲ ಕನಿಷ್ಠ ಪಕ್ಷದ ವಿದ್ಯಾಭ್ಯಾಸ ಮಾಡಿರ್ತಾರೆ ಅಂತ ನೀವು ಊಹಿಸಬೇಡಿ. ಹೈಯರ್ ಎಜುಕೇಷನ್ ಮಾಡಿರೋರು ಕೂಡ ಈ ರೀತಿಯಾದಂಥ ವೈರಾಗ್ಯ ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ. ಇನ್ನೊಬ್ಬ ರಾಧೇಪುರಿ ಅನ್ನೋ ಒಬ್ಬ ಸಂತನಿದ್ದಾರೆ. ಅವರು 14 ವರ್ಷಗಳಿಂದ ಕೈ ಎತ್ತಿದವರು ಇಳಿಸಿಯೇ ಇಲ್ಲ. ಆ ಥರದೊಂದು ಹಠಯೋಗ ಅಂತಲೂ ಕೂಡ ಹೇಳ್ಬೋದು. ಮಧ್ಯಪ್ರದೇಶದ ಉಜ್ಜಯಿನಿಯ ರಾಧೇಪುರಿ ಬಾಬಾ ಜುನಾ ಅಖಾಡದಲ್ಲಿ ಕಾಣಸಿಗ್ತಾರೆ. ಅವರೊಬ್ಬರು ಹಠಯೋಗಿ ಅಂತ ಕರಿತೀವಿ ನಾವು. 2011ರಿಂದ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಬಲಗೈಯನ್ನು ಮೇಲಕ್ಕೆತ್ತಿಕೊಂಡೇ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಈಗಾಗಲೇ ಅವರ ಬಾಬಾರವ್ರ ಕೈ ಸಂಪೂರ್ಣವಾಗಿ ಮರಗಟ್ಟಿದೆ. ತನ್ನ ಉಗುರುಗಳನ್ನು ಕೂಡ ಅವರು ಕತ್ತರಿಸಿಲ್ಲ. ಅವರು ಉಗುರುಗಳೇ ಈಗ 5-6 ಇಂಚು ಬೆಳೆದು ಬಿಟ್ಟಿವೆ. ಒಂದು ಉಗುರಂತೂ 1 ಅಡಿ ಉದ್ದ ಬೆಳೆದು ಬಿಟ್ಟಿದೆ. ಇನ್ನು ಗಂಗಾಪುರಿ ಬಾಬಾ ಅಂತ ಇದ್ದಾರೆ. ಅವರು ಸ್ಮಶಾನದಲ್ಲಿ ತಪಸ್ಸು ಮಾಡ್ತಾರೆ. 3 ಅಡಿ ಎತ್ತರದ ಬಾಬಾ ಅವರು 32 ವರ್ಷದಿಂದ ಸ್ನಾನವನ್ನೇ ಮಾಡಿಲ್ಲ. 9ನೇ ವಯಸ್ಸಿನಲ್ಲೇ ಸನ್ಯಾಸ ಸ್ವೀಕಾರ ಮಾಡಿದ್ರು. ಅಂದಿನಿಂದ ಅಘೋರವಾದಂಥ ಸಾಧನೆ ಮಾಡ್ತಾ ಇದ್ದಾರೆ. ಆ ಹಠ ಯೋಗಗಳೇ ಆ ರೀತಿಯಾಗಿರುತ್ತೆ. ಅವ್ರ ಕಥೆಯು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹುಟ್ಟಿದ ಬಳಿಕ ಅವ್ರ ತಾಯಿ ಕಣ್ಣು ಮುಚ್ಕೊಳ್ತಾರೆ, ತಂದೆಯು ಕೂಡ ದೂರ ಆಗ್ತಾರೆ. ಅಮ್ಮನ ಸ್ನೇಹಿತೆ ಮಡ್ಲಲ್ಲಿ ಬೆಳೀತಾರೆ. ಗಂಗಾಪುರಿ ಬಾಬಾ ತಮ್ಮ ಹೆಸರಿನಲ್ಲೇ ಗಂಗೆ ಇದ್ದರೂ ಕೂಡ 32 ವರ್ಷಗಳಿಂದ ಸ್ನಾನವನ್ನೇ ಮಾಡಿಲ್ಲ. ಇದು ಒಂದು ಪ್ರತಿಜ್ಞಾ ವ್ರತ ಅವ್ರದ್ದು. ಈ ಮಹಾಕುಂಭದಲ್ಲಿ ಇವರು ಆಧ್ಯಾತ್ಮಿಕ ಶುದ್ಧೀಕರಣದ ಸಂಕೇತವಾಗಿ ತಮ್ಮ ಜಡೆಗಷ್ಟೇ ಸ್ನಾನ ಮಾಡಿಸ್ತಾ ಬರ್ತಾ ಇದ್ದಾರೆ. ಇನ್ನೊಬ್ಬ ಅಮರ್ಜಿತ್ ಬಾಬಾ ಅಂತ ಇದ್ದಾರೆ. ತಲೆ ಮೇಲೆ ಗೋಧಿ, ರಾಗಿ ಇವೆಲ್ಲವನ್ನು ಕೂಡ ಬೆಳೀತಾರೆ ಅವರು.
ಅಂದರೆ ಸೋನಭದ್ರದ ಅಮರ್ಜಿತ್ ಬಾಬಾ ಕಳೆದ 14 ವರ್ಷಗಳಿಂದ ತಲೆ ಮೇಲೆ ಗೋಧಿ, ಹೆಸರು ಕಾಳು, ರಾಗಿ ಮುಂತಾದ ಬೆಳೆ ಬೆಳೀತಾರೆ. ಇದ್ರ ಮುಖಾಂತರ ಪರಿಸರ ಪ್ರೀತಿ, ವಿಶ್ವಶಾಂತಿಯ ಸಂದೇಶವನ್ನು ಮಾಡೋದ್ರ ಮುಖಾಂತರ ಹಠಯೋಗವನ್ನು ಆರಂಭಿಸ್ತಾ ಬರ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆಯಂದು ಈ ಬೆಳೆಗಳಿಂದ ತಯಾರಿಸಿದ ಪ್ರಸಾದವನ್ನು ಭಕ್ತರಿಗೆ ಹಂಚ್ತಾರೆ. ಅದು ಅವ್ರ ವಿಶೇಷ. ಇವರು ಆಚರಣೆ ಮಾಡ್ತಕ್ಕಂಥ ಈ ಅಘೋರ ಸಾಧನೆಗಳಿಗೂ ಕೂಡ ಒಂದೊಂದು ಉದ್ದೇಶವಿರುತ್ತೆ, ಅದನ್ನು ನಾವು ಕಡೆಗಣಿಸುವಂತಿಲ್ಲ. ಜೊತೆಗೆ ಕೇಸರಿ ಕಾರಿನ ಟಾರ್ಜನ್ ಬಾಬಾ ಅಂತ ಒಬ್ಬರಿದ್ದಾರೆ. ಅವರು ಮಧ್ಯಪ್ರದೇಶದ ಹಿಂದೂರ್ನವರು. ಮಹಂತ್ ರಾಜಗಿರಿ ಬಾಬಾ, ಅಂಬಾಸಿಡರ್ ಬಾಬಾ, ಟಾರ್ಜನ್ ಬಾಬಾ ಅಂತಲೇ ಫೇಮಸ್ ಅವರು ಅಂಬಾಸಿಡರ್ ಕಾರ್ನಲ್ಲಿ ಒಂದು 9 ಕುಂಭಮೇಳಗಳನ್ನು ಕಂಡುಬಿಟ್ಟಿದ್ದಾರೆ. 1998ರಲ್ಲಿ ಮೊರಾದಾಬಾದ್ ಜಿಲ್ಲೆಯ RTO ಬಾಬಾಗೆ ಒಂದು ಕಾರನ್ನು ಗಿಫ್ಟಾಗಿ ಕೊಟ್ಟಿದ್ದರು. 50 ವರ್ಷಕ್ಕಿಂತ ಹಳೆಯದು. ಅಂಬಾಸಿಡರ್ ಇವ್ರ ಪಾಲಿಗೆ ತಾಯಿ ಥರ ಅಂತೆ. ಇದಕ್ಕೆ LPG ಕಿಟ್ಟನ್ನು ಅಳವಡಿಸಿದ್ದಾರೆ. ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇದ್ದರೂ ಕೂಡ, ಕಾರ್ ನೋಂದಣಿ ಆಗದೇ ಇದ್ದರೂ ಕೂಡ ಇವ್ರನ್ನ ಯಾರೂ ಕೂಡ ತಡೆಯೋದಿಲ್ಲ. ಅಷ್ಟು ಇವ್ರ ಮೇಲಿನ ಗೌರವ, ಭಕ್ತಿ ಎಲ್ಲವೂ ಕೂಡ. ಇದಿಷ್ಟು ನಮ್ಮ ಈ ಕುಂಭಮೇಳದ ವಿಶೇಷ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ವೇದಾಂತ, ಆಧ್ಯಾತ್ಮಿಕ, ಪೌರಾಣಿಕ ಪರಂಪರೆಗೆ ಪ್ರತೀಕವಾಗಿರ್ತಕ್ಕಂಥ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥ ಭಕ್ತಿ ಭಾವಗಳ ಸಂಗಮ ಅಂತಲೇ ಕರಿತೀವಿ. ದೇಶ ವಿದೇಶಗಳಿಂದ ಕೋಟ್ಯಂತರ ಭಕ್ತರು, ಸಾಧು ಸಂತರು, ಆಧ್ಯಾತ್ಮಿಕ ಸಾಧಕರು, ವಿದೇಶಿ ಪ್ರವಾಸಿಗರು ಈ ಜಾಗತಿಕ ಮತ್ತು ಐತಿಹಾಸಿಕ ಪವಿತ್ರ ಧಾರ್ಮಿಕ ಸಮಾವೇಶಕ್ಕೆ ಸಾಕ್ಷಿಯಾಗ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಈ ಒಂದು ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭಮೇಳದಲ್ಲಿ ಹೋಗಿ ತಮ್ಮ ಪಾಪ ಶುದ್ಧೀಕರಣವನ್ನು ಮಾಡ್ಕೊಂಬರೋದು ಮೋಕ್ಷಕ್ಕೆ ದಾರಿ ಅಂತ ಎಲ್ಲರೂ ಕೂಡ ನಂಬ್ತಾರೆ. ನಮ್ಮ ಭಾರತ ಈ ಥರದ ಎಲ್ಲ ಧಾರ್ಮಿಕ ಸಂಸ್ಕೃತಿಗೆ ಸಾಕ್ಷಿಯಾಗಿ ನಿಂತಿದೆ. ಈ ಥರದ ಮಹಾಕುಂಭಮೇಳ ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ.